ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಹೆಸರು ಇಡಬೇಕು ಅಂತ ಸದನದಲ್ಲಿ ಪ್ರಸ್ತಾಪಿಸಿದ್ದೇನೆ. ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಸುಲ್ತಾನ್ ಹೆಸರಿಡಬೇಕು ಅಂತ ನಾನು ಸದನದಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ಅಂತ ಇದಕ್ಕೆ ಬಿಜೆಪಿಯವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತ ಸುವರ್ಣಸೌಧದಲ್ಲಿ ಕೈ ಶಾಸಕ ಪ್ರಸಾದ್ ಅಬ್ಬಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯವರು ಮುಸ್ಲಿಂ ನಾಯಕರನ್ನ ವಿರೋಧಿಸ್ತಾ ಬಂದು ಟಿಪ್ಪು ಒಬ್ಬ ರಾಷ್ಟ್ರ ಪ್ರೇಮಿ ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರ, ಆದ್ರೆ ಬಿಜೆಪಿಯವರು ಇತಿಹಾಸ ತಿರುಚುವ ಕೆಲಸವನ್ನ ಮಾಡ್ತಾರೆ. ಖಂಡಿತವಾಗಿ ಟಿಪ್ಪು ಜಯಂತಿ ಆಚರಣೆ ಮಾಡಬೇಕು ಅಂತ ಕೈ ಶಾಸಕ ಪ್ರಸಾದ್ ಅಬ್ಬಯ್ಯ ಹೇಳಿರೋದು. ನಿನ್ನೆ ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಸುಲ್ತಾನರ ಒಂದು ಹೆಸರನ್ನು ಇಡಬೇಕು ಅಂತೇಳಿ ನಾನು ಪ್ರಸ್ತಾಪ ಮಾಡಿದೆ. ಬಹುಶಃ ಬಿಜೆಪಿಯವರು ಅದನ್ನು ಭಾಳ ಸ್ಟ್ರಾಂಗ್ ಆಗಿ ಅಪೋಸ್ ಮಾಡಿದರು. ಅದು ನಾವು ಗೊತ್ತೇ ಇತ್ತು ನಮಗೆ. ಯಾವತ್ತೂ ಕೂಡ ಅವರು ಮುಸಲ್ಮಾನರ ಯಾವುದೇ ಒಬ್ಬರು ರಾಷ್ಟ್ರ ಪ್ರೇಮಿಗಳಿದ್ದರೂ ಕೂಡ ಅವರ ಅಗೇನೆಸ್ಟ್ ಅವರು ಈ ರೀತಿ ಅದನ್ನು ಮುಂಚೆಯಿಂದಲೂ ಕೂಡ ಅವರ ಅಗೇನೆಸ್ಟು ಎಲ್ಲ ರೀತಿ ಮಾಡುವಂಥದ್ದು ನಾವು ನೋಡ್ತಾ ಬಂದಿದ್ವಿ. ಬಹುಶಃ ಒಬ್ಬ ಟಿಪ್ಪು ಅನ್ನುವಂಥವ್ರು ಒಬ್ಬ ರಾಷ್ಟ್ರ ಪ್ರೇಮಿ, ಮೊದಲ ಸ್ವಾತಂತ್ರ್ಯ ಹೋರಾಟಗಾರರು. ಮೈಸೂರು ಆಂಗ್ಲೋ 3 ಯುದ್ಧಗಳನ್ನು ಮಾಡಿದಂಥದ್ದು, ತನ್ನ ಮಗನನ್ನೇ ಒತ್ತೆ ಇಟ್ಟಂತಹ ಇತಿಹಾಸ ಎಲ್ಲ ಇದೆ. ಭಾಳ ದೊಡ್ಡದಾದಂಥ ಕೊಡುಗೆ ಇದೆ ಇವತ್ತು. ಆ ನಿಟ್ಟಿನಲ್ಲಿ ಖಂಡಿತವಾಗಿ ಕೂಡ ನಾವು ಅವರ ಹೆಸರು ಭಾಳ ಸೂಕ್ತ ಅಂತೇಳಿ ಪ್ರಪೋಸ್ ಮಾಡಿದ್ದೀವಿ. ಅದನ್ನು ನಾವು ಕೂಡ ಮುಂದೆ ಮುಖ್ಯಮಂತ್ರಿಗಳ ಜೊತೆ ಕೂಡ ಮಾತಾಡ್ತೀವಿ, ಪ್ರಸ್ತಾಪ ಮಾಡ್ತೀವಿ.